ಸ್ನೇಹಿತರೆ, ನಾಳೆ ಆಗಸ್ಟ್ 15 ಗುರುವಾರದಂದು ಸ್ವಾತಂತ್ರ್ಯ ಉತ್ಸವ ದಿನಾಚರಣೆ ಎಂದು ಗೃಹಲಕ್ಷ್ಮಿಯರ ಖಾತೆಗೆ ಒಟ್ಟಿಗೆ 6,000 ಹಣ ಜಮಾ ಆಗ್ತಾ ಇದೆ. ಇದೀಗ ಬಂದಿರುವಂತಹ ಲೇಟೆಸ್ಟ್ ಸುದ್ದಿ, ಭರ್ಜರಿ ಗುಡ್ ನ್ಯೂಸ್ ಅನ್ನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಯಾಕಂದ್ರೆ ಬಹಳಷ್ಟು ಮಂದಿ ಈಗ 11ನೇ ಕಂತಿನ ಹಣವನ್ನ ಪಡೆದಂತವ್ರು 12ನೇ ಕಂತಿನ ಹಣ ಯಾವಾಗ ಬರುತ್ತೆ, 13ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ರು. ಸ್ವಲ್ಪ ಗೊಂದಲದಲ್ಲಿದ್ರು, ಯಾವಾಗ ಬರುತ್ತೆ ಯಾವಾಗಿಲ್ಲ ಅನ್ನೋದು ಕನ್ಫರ್ಮ್ ಆಗಿ ಗೊತ್ತಿದ್ದಿಲ್ಲ. ಸೊ ಕೊನೆಗೂ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ಹೊಸ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಈ ಒಂದು 12ನೇ ಕಂತಿನ ಹಣ, 13ನೇ ಕಂತಿನ ಹಣ ನಾಳೆ ಆಗಸ್ಟ್ 15 ನಿಮ್ಮ ಖಾತೆಗಳಿಗೆ ಈ ಒಂದು ಹಣ ಜಮಾ ಆಗ್ತಾ ಇದೆ. ಹಾಗಾದ್ರೆ ಬನ್ನಿ, ಲೇಟೆಸ್ಟ್ ಸುದ್ದಿ ಸಂಪೂರ್ಣವಾದಂತಹ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ. ವಿಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ, ಜೊತೆಗೆ ಆದಷ್ಟು ಮಾಹಿತಿಯನ್ನ ಶೇರ್ ಮಾಡೋದಕ್ಕೆ ಟ್ರೈ ಮಾಡಿ. ಯಾಕಂದ್ರೆ ನಿಮಗೆ ಗೊತ್ತಿರ್ಬೋದು, ಈಗ ಕಳೆದ ಒಂದು 3-4 ದಿನಗಳಿಂದ 11ನೇ ಕಂತಿನ ಹಣ ಬರ್ತಾ ಇದೆ. ಒಂದು ವೇಳೆ ನಿಮಗೇನಾದ್ರೂ 11ನೇ ಕಂತಿನ ಹಣ ಬಂದಿಲ್ಲ ಅಂತ ತಿಳ್ಕೊಳ್ಳಿ, ಡೋಂಟ್ ವರಿ, ನಾಳೆ ನಿಮ್ಮ ಖಾತೆಗಳಿಗೆ ಡಬಲ್ ಹಣ ಜಮಾ ಆಗ್ತಾ ಇದೆ. ಯಾಕಂದ್ರೆ ಕೆಲವರಿಗೆ ಮಾತ್ರ ಈ ಒಂದು 11ನೇ ಕಂತಿನ ಹಣ ಬಂದಿದ್ದಿಲ್ಲ. ಯಾಕಂದ್ರೆ ಅವರಿಗೆ ಸ್ವಲ್ಪ ಈ ಬ್ಯಾಂಕ್ ಕಡೆಯಿಂದ ಸ್ವಲ್ಪ ಹಣ ಬಿಡುಗಡೆ ಆಗುವಲ್ಲಿ ಸ್ವಲ್ಪ ಡಿಲೇ ಆಗಿದೆ ಅಷ್ಟೇ. ಸೊ ಅದು ಬಿಟ್ಟರೆ ಮತ್ತೆ ಪ್ರಾಬ್ಲಮ್ ಏನಿಲ್ಲ. ಯಾಕಂದ್ರೆ ಹಂತವಾಗಿ ಹಣವನ್ನ ಬಿಡುಗಡೆ ಮಾಡ್ತಾರೆ. 11ನೇ ಕಂತ ಆಗಿರ್ಬೋದು, 12ನೇ ಕಂತ ಆಗಿರ್ಬೋದು, 13ನೇ ಕಂತಿನ ಹಣ ಆಗಿರ್ಬೋದು. ಸೊ ಈಗ ನಾಳೆ ನಿಮ್ಗೆ ಡಬಲ್ ಹಣ ಜಮಾ ಆಗ್ತಾ ಇದೆ. ಬನ್ನಿ, ಹೆಚ್ಚಿನ ಒಂದು ಡೀಟೇಲ್ಸ್ ನ ನಿಮಗೆ ತಿಳಿಸ್ಕೊಡ್ತಾ ಇದ್ರಿ. ಯಾವ ಜಿಲ್ಲೆಗಳಿಗೆ ಯಾರಿಗೆ ಮೊದಲು ಬರುತ್ತೆ, ಯಾವ ಕಂತುಗಳ ಹಣವನ್ನು ನೀವು ಎಷ್ಟು ಪಡಿಬಹುದು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಡೀಟೇಲ್ಸ್ ನ ನೋಡೋಣ. ಹೌದು ಸ್ನೇಹಿತರೆ, ನಮಗೆ ಇದೀಗ ಬಂದಿರುವಂತಹ ಮಾಹಿತಿ ಪ್ರಕಾರ ನಾಳೆ ಆಗಸ್ಟ್ 15ರಂದು ನಿಮಗೆ ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳಕ್ ಇಷ್ಟಪಡ್ತಾ ಇದ್ರಿ. ಯಾಕಂದ್ರೆ ಖುದ್ದಾಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಈಗಾಗಲೇ 11ನೇ ಕಂತಿನ ಹಣವನ್ನ ಪಡೆದಿದ್ರ, ಮತ್ತೆ ಅದ್ರ ಜೊತೆಗೆ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಹಣ ಕೂಡ ಪಡೆದಿದ್ರ. ಸೊ ಈಗ ಎಲ್ಲರೂ 12ನೇ ಕಂತಿನ ಹಣ ಯಾವ ಬರುತ್ತೆ, 13ನೇ ಕಂತಿನ ಹಣ ಯಾವ ಬರುತ್ತೆ ಅಂತ ಬಹಳಷ್ಟು ಮಂದಿ ವೇಟ್ ಮಾಡ್ತಾ ಇದ್ದಾರೆ, ಕೇಳ್ತಾ ಇದ್ದಾರೆ. ಕೊನೆಗೂ ನಿಮಗೆ ಒಂದು ಗುಡ್ ನ್ಯೂಸ್ ಸಿಕ್ಕೇ ಬಿಡುತ್ತೆ ಅಂತ ಹೇಳ್ಬೋದು. ಯಾಕಂದ್ರೆ ನಮಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರ ಕಡೆಯಿಂದ ಬಂದಿರುವಂತಹ ಒಂದು ಹೊಸ ಅಪ್ಡೇಟ್ ಏನಪ್ಪಾ ಅಂತಂದ್ರೆ, ಇವತ್ತ ಮಧ್ಯಾಹ್ನದ ಮೇಲ್ಪಟ್ಟು ಡಿಬಿಟಿ ಪುಷ್ ಮಾಡ್ತಾರಂತೆ 12ನೇ ಕಂತಿನ ಹಣ ಬಿಡುಗಡೆಗೆ. ಹೌದು ಸ್ನೇಹಿತರೆ, ನಾಳೆ ಸ್ವಾತಂತ್ರ್ಯ ದಿನೋತ್ಸವ ಏನಿದೆ ಆ ದಿನದಂದು 12ನೇ ಕಂತಿನ ಹಣ ಎಲ್ಲರ ಖಾತೆಗೆ ಜಮಾ ಆಗ್ಬೇಕು ಅಂತ ಹೇಳಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಸೊ ಅಂದ್ರೆ ಇವತ್ತು ಮಧ್ಯಾಹ್ನದಿಂದ ಡಿಬಿಟಿ ಪುಷ್ ಆಗುತ್ತೆ. ಸೊ ಅಂದ್ರೆ ನಿಮ್ಮ ಖಾತೆಗಳಿಗೆ ಇವತ್ತ ಸಂಜೆಯಿಂದನೇ ಹಣ ಬರೋದಕ್ಕೆ ಶುರು ಆಗುತ್ತೆ. ಯಾಕಂದ್ರೆ ಇವತ್ತ ಏನೋ ಹಾಲಿಡೇ ಇಲ್ಲ, ನಿಮ್ಗೆ ಹಣ ಪುಷ್ ಮಾಡಿದ್ರೆ ನಾಳೆ ನಿಮ್ಮ ಖಾತೆಗಳಿಗೆ ಬಂದು ಹಣ ಸೇರುತ್ತೆ. ಒಂದ್ ವೇಳೆ ಯಾಕಂದ್ರೆ ನಾಳೆ ಹಾಲಿಡೇ ಇರೋದ್ರಿಂದ ಸೊ ಇವತ್ತ ಡಿಬಿಟಿ ಪುಷ್ ಮಾಡ್ತಾರೆ, ನಿಮ್ಮ ಖಾತೆಗೆ ನಾಳೆ ಹಣ ಬರುತ್ತೆ. ಸೊ ಹಾಗಾದ್ರೆ ನಾಳೆ 11 ಮತ್ತು 12ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ. ಸೊ ಯಾರಿಗೆಲ್ಲ 11ನೇ ಕಂತಿನ ಹಣ ಬಂದಿಲ್ಲ, ಸೊ ಅಂತವರು ಡಬಲ್ ಧಮಾಕ 4,000 ಹಣ ಒಟ್ಟಿಗೆ ಪಡ್ಕೊಳ್ಬಹುದು. ಮತ್ತೆ ಯಾರಿಗೆ 11ನೇ ಕಂತಿನ ಹಣ ಪಡೆದಿರ್ತಾರೆ, 12ನೇ ಕಂತಿನ ಹಣ ನಾಳೆ ನಿಮಗೆ ಸಿಗುತ್ತೆ, 2,000 ರೂಪಾಯಿ ಮತ್ತೆ ಸಿಗುತ್ತೆ. ಸೊ ಅದ್ರ ಜೊತೆಗೆ ಇಲ್ಲಿ 13ನೇ ಕಂತಿನ ಹಣ ಸ್ವಲ್ಪ ಲೇಟ್ ಅಂತ ಹೇಳ್ತಿದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು. ಏನಪ್ಪಾ ಅಂತಂದ್ರೆ ನಿಮಗೆ ಏನು ಈ ಒಂದು ಆಗಸ್ಟ್ 25ರ ನಂತರ ಬಿಡುಗಡೆ ಆಗುವಂತಹ ಸಾಧ್ಯತೆ ಇದೆ ಅಂತ ಒಂದು ಬಲ್ಲ ಮೂಲಗಳಿಂದ ಮಾಹಿತಿ ತಿಳಿದು ಬಂದಿರುವಂತದ್ದು. ಸೊ 13ನೇ ಕಂತಿನ ಹಣಕ್ಕಾಗಿ ಕಾಯ್ತಿರುವಂತವ್ರು ಇನ್ನು ಸ್ವಲ್ಪ ದಿನಗಳ ಕಾಲ ವೇಟ್ ಮಾಡ್ಬೇಕಾಗತ್ತೆ. ನಾಳೆ ಏನಿದೆ ನಿಮ್ಮ ಖಾತೆಗಳಿಗೆ 2 ಕಂತುಗಳ ಹಣ, 11 ಮತ್ತು 12ನೇ ಕಂತಿನ ಹಣ 4,000 ರೂಪಾಯಿ ನಿಮ್ಮ ಖಾತೆಗೆ ಜಮಾ ಆಗುತ್ತೆ. ಸೊ ಹಾಗಾದ್ರೆ ಯಾರ್ಯಾರಿಗೆ ಹಣ ಬಂದಿಲ್ಲ, ಸೊ ಅಂತವ್ರು ನಿಮ್ಮ ಅಕೌಂಟ್ ಅನ್ನ ಚೆಕ್ ಮಾಡ್ತಾ ಇರಿ. ನಿಮ್ಮ ಖಾತೆಗಳಿಗೆ 4,000 ರೂಪಾಯಿ ಹಣ ಜಮಾ ಆಗುತ್ತೆ. ಯಾರಿಗೆ ಬಂತು ಯಾರಿಗೆ ಇಲ್ಲ ಅನ್ನೋದನ್ನ ತಪ್ಪದೆ ಕಮೆಂಟ್ ಬಾಕ್ಸ್ ಮುಖಾಂತರ ನಮಗೆ ತಿಳಿಸಿ.